ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸಖ್ಯ ಗಾಂವ್ಕರ್. ಸಿದ್ದರಾಮಯ್ಯ ಕ್ಯಾಬಿನೆಟ್ನ ಮತ್ತೊಬ್ಬ ಪ್ರಭಾವಿ ಮಿನಿಸ್ಟರ್ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರ ರಾಜ್ಯಪಾಲರು. ಇದೇನಾಗ್ತಿದೆ ಕೈಪಾಳ್ಯದಲ್ಲಿ? ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ, ಹೈಕೋರ್ಟಲ್ಲಿ ಕಾನೂನು ಹೋರಾಟ ಆಗ್ತಿದೆ. ರಾಜ್ಯಪಾಲರು ರಾಷ್ಟ್ರಪತಿಗಳ ಮೊರೆ ಹೋಗಿರುವ ಬೆಳವಣಿಗೆ ಆಗಿದೆ. ಮತ್ತೊಂದು ಕಡೆ ಪ್ರಿಯಾಂಕ್ ಖರ್ಗೆ, ಎಂ ಬಿ ಪಾಟೀಲ್ರ ವಿರುದ್ಧ ರಾಜಭವನಕ್ಕೆ ದೂರು ಬಂದಿದೆ. ಇದರ ನಡುವೆ ಈಗ ಇನ್ನೊಂದು ಪ್ರಾಸಿಕ್ಯೂಷನ್ ಅನುಮತಿಯ ತನಕ ದೊಡ್ಡ ಬೆಳವಣಿಗೆ ಆಗಲಿದೆಯಾ? ಸರ್ಕಾರಕ್ಕೆ ಕಾದಿದೆಯಾ ಮತ್ತೊಂದು ಸಂಕಷ್ಟ ಅನ್ನುವ ಸುದ್ದಿ. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಈಗಾಗಲೇ ಪ್ರಿಯಾಂಕ್ ಖರ್ಗೆ ಅವರನ್ನು ವಜಾ ಮಾಡಬೇಕು ಅಂತ ಒಂದು ದೂರು ಹೋಗಿದೆ. ಅದ್ರ ಬಗ್ಗೆ ಉತ್ತರ ಕೊಡಿ ಅಂತ ಸರ್ಕಾರವನ್ನ ವಿವರಣೆ ಕೇಳಿದ್ದಾರೆ ರಾಜ್ಯಪಾಲರು. ಎಂ ಬಿ ಪಾಟೀಲ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿ ದೂರು ಬಂದಿದೆ. ಮತ್ತೊಂದು ಕೇಸು, ಇದು ಹಳೇದು, ಇದು ಎಲ್ಲದಕ್ಕಿಂತ ಮುಂಚೆನೇ ದೂರು ಕೊಟ್ಟಿದ್ದಾರೆ ರಾಜ್ಯಪಾಲರಿಗೆ. ದಿನೇಶ್ ಕಲ್ಲಹಳ್ಳಿ ಯಾರ ವಿರುದ್ಧ? KN ರಾಜಣ್ಣ ಅವ್ರ ವಿರುದ್ಧ. ಗೊತ್ತಿರೋ ಕೇಸೆ, ಆದ್ರೆ ಮುಂದೇನಾಯ್ತು ಅನ್ನೋದ್ರ ಬಗ್ಗೆ ಯಾರಿಗೂ ಉತ್ತರ ಸಿಕ್ಕೇ ಇಲ್ಲ. ಅಪೆಕ್ಸ್ ಬ್ಯಾಂಕ್ನಲ್ಲಿ ಅವರು ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಸುಮಾರು 2,000 ಕೋಟಿಗೂ ಅಧಿಕ ಮೊತ್ತದ ಅಕ್ರಮ ನಡೆದಿದೆ ಅನ್ನೋ ಆರೋಪ ಇದೆಯಲ್ವಾ? ಅದು ಕೇಳಿ ಬಂದಿತ್ತು. ಸರ್ಕಾರದ ಭಾಗವಾಗಿರೋ ಮಿನಿಸ್ಟರ್ಗಳೇ ತಪ್ಪಾಗಿದ್ರೆ ತನಿಖೆ ಆಗತ್ತೆ ಬಿಡಿ ಅಂತ ಸಮಜಾಯಿಷಿ ಕೊಡೋ ಪ್ರಯತ್ನ ಮಾಡಿದ್ರು, ಬಿಟ್ರೆ ಏನು ನಡೆದೇ ಇಲ್ಲ ಅಂತ ಖಂಡಿತ ಹೇಳಿರಲಿಲ್ಲ. ಗಟ್ಟಿ ಧ್ವನಿಯಲ್ಲಿ ಹೇಳೋ ಪ್ರಯತ್ನ ಯಾರೂ ಮಾಡಿರಲಿಲ್ಲ. ಅಷ್ಟರ ಮಟ್ಟಿಗೆ ಅಪೆಕ್ಸ್ ಬ್ಯಾಂಕ್ನಲ್ಲಾದಂತಹ ಅವ್ಯವಹಾರದ ಬಗ್ಗೆ ಸುದ್ದಿ ಸದ್ದು ಮಾಡಿದ್ದಿದೆ. ಯಾರ್ಯಾರೋ ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆ, ಕಾಂಗ್ರೆಸ್ಸು ಬಿಜೆಪಿ ಎಲ್ಲೆಲ್ಲೋ ಇರುವಂತಹ ಬೇರೆ ಬೇರೆ ನಾಯಕರುಗಳಿಗೆ ಇವರು ಅಪೆಕ್ಸ್ ಬ್ಯಾಂಕ್ನಿಂದ ನಿಯಮಬಾಹಿರವಾಗಿ ಸಾಲ ಕೊಟ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅನ್ನೋ ಆರೋಪ ಇದೆ. ಸಕ್ಕರೆ ಕಾರ್ಖಾನೆ, ರಿಯಲ್ ಎಸ್ಟೇಟು ಕಂಡವ್ರಿಗೆಲ್ಲ ನಿಯಮಬಾಹಿರವಾಗಿ ಕೊಟ್ಟಿದ್ದಾರೆ ಅಂತ. ಅಂದರೆ ಈ ಅಪೆಕ್ಸ್ ಬ್ಯಾಂಕ್ ವ್ಯಾಪ್ತಿಯಲ್ಲಿ ಯಾರಿಗೆ ಕೊಡಬೇಕೋ ಅವ್ರಿಗೆ ಕೊಡದೆ ಮತ್ತೊಬ್ಬರಿಗೆ ಲಾಭ ಮಾಡಿಕೊಟ್ಟಿದ್ದಾರೆ. ಅದು 1-2 ಕೋಟಿ ಅಲ್ಲ, ಸಾವಿರಾರು ಕೋಟಿ ಲೆಕ್ಕದಲ್ಲಿ ಅವ್ಯವಹಾರ ಆಗಿದೆ ಅನ್ನೋ ಆರೋಪ. ಮತ್ತು ಕೆಲವು ಹುದ್ದೆ ನೇಮಕಾತಿ ವಿಚಾರದಲ್ಲೂ ಅಕ್ರಮ ಲಾಭ ಮಾಡಿದ್ದಾರೆ ಅನ್ನುವಂಥ ಆರೋಪ ಎಲ್ಲ ಇದೆಯಲ್ವಾ? ಈ ಸಂಬಂಧ ರಾಜ್ಯಪಾಲರಿಗೆ ದೂರು ಬಂದು 1 ವರ್ಷದ ಮೇಲೇನೋ ಆಯ್ತಂತೆ. 2023ರಲ್ಲೇ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ರಾಜ್ಯಪಾಲರು 2 ಬಾರಿ ಸರ್ಕಾರವನ್ನ ವಿವರಣೆ ಕೇಳಿದ್ದಾರೆ ಅಂತ ಹೇಳಲಾಗ್ತಿದೆ. ಬಟ್ ಉತ್ತರವೇ ಬಂದಿಲ್ವಂತೆ ಸರ್ಕಾರದ ಕಡೆಯಿಂದ. ಫಾರ್ ಎಕ್ಸಾಂಪಲ್, ಈಗ ಮುಖ್ಯಮಂತ್ರಿ ವಿರುದ್ಧ ಮೂಡಾ ಕೇಸಲ್ಲಿ ಕೇಳಿದ್ರಲ್ಲ, ಶೋಕಾಸ್ ನೋಟಿಸ್ ಕೊಟ್ಟು ಉತ್ತರ ಕೊಟ್ಟರು ತಕ್ಷಣಕ್ಕೆ. ಬಟ್ ರಾಜಣ್ಣನವರ ಈ ದೂರಿನ ಬಗ್ಗೆ ವಿವರಣೆಯನ್ನ ಕೇಳಿದ್ರು ಆನ್ಸರ್ ಸಿಕ್ಕೇ ಇಲ್ವಾ? ಸರ್ಕಾರ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ನೇ ಕೊಟ್ಟಿಲ್ವಾ? ಹಾಗಾದ್ರೆ ಇದ್ರ ಬಗ್ಗೆ ಇನ್ನಷ್ಟೇ ಸ್ಪಷ್ಟನೆ ಸಿಗಬೇಕು. ಈಗ ಮೂಲಗಳ ಮಾಹಿತಿಯ ಪ್ರಕಾರ 2 ಬಾರಿ ರಾಜ್ಯಪಾಲರು ಸರ್ಕಾರಕ್ಕೆ ಕೇಳಿದ್ದಾರೆ ವಿವರವನ್ನ ಅಂತ ಹೇಳಲಾಗ್ತಿದೆ. ಉತ್ತರ ಬರಲಿಲ್ಲ ಅಂದ್ರೆ ಮುಂದೆ ಆಕ್ಷನ್ ತಗೊಳ್ಬಹುದು, ಆ ಆಯ್ಕೆ ಇದೆ. ಸರಿಯಾದ ವಿವರಣೆ ಸಿಕ್ಕಿಲ್ಲ ಅಂದ್ರೆ ರಾಜ್ಯಪಾಲರು KN ರಾಜಣ್ಣ ವಿರುದ್ಧವೂ ಅನುಮತಿಯನ್ನ ಕೊಡ್ತಾರಾ, ಅವಕಾಶ ಮಾಡಿಕೊಡ್ತಾರಾ, ಕಾದು ನೋಡಬೇಕು. ಸೊ ಒಬ್ಬರಾದ ಮೇಲೆ ಒಬ್ರು ಸಂಕಷ್ಟಕ್ಕೆ ಸಿಲುಕಲಿದ್ದಾರಾ? ಸರ್ಕಾರಕ್ಕೆ ಯಾಕೋ ಬೇರೆ ಬೇರೆ ಉರುಳು ಬಿಗಿಯಾಗೋ ರೀತಿ ಕಾಣಿಸ್ತಾ ಇದೆ. ಖರ್ಗೆ ಅವ್ರ ಕೇಸನ್ನು ಕೂಡ ಬಹಳ ಗಂಭೀರ ಸ್ವರೂಪದಲ್ಲಿ ಎತ್ಕೊಳ್ಳೋಕೆ ಬಿಜೆಪಿ ರೆಡಿ ಆಗಿದೆ. ಇದೇ ಹೊತ್ತಲ್ಲಿ ರಾಜ್ಯಪಾಲರು ವಿವರಣೆ ಕೊಡಿ ಅಂತ ಕೇಳಿದ್ದಾರೆ. ವಿವರಣೆ ಕೊಟ್ಟಿದ್ದು ಅವ್ರಿಗೆ ಕನ್ವಿನ್ಸ್ ಆಗದೆ ಇದ್ರೆ ಮುಂದಿನ ಪ್ರಕ್ರಿಯೆ ಕೈ ಹಾಕಬಹುದು. ಪ್ರಾಸೆಸ್ ಶುರು ಮಾಡಿಬಿಟ್ಟಿದ್ದಾರೆ, ಫೈಲ್ ಎತ್ತುಕೊಂಡಿದ್ದಾರೆ. CA ನಿವೇಶನ ಯಾಕೆ ತಗೊಳ್ಬಾರ್ದು ಅಂತ ಕೇಳ್ತಾ ಇರೋದು, ಬಿಜೆಪಿ ಅವರ ಅವಧಿಯಲ್ಲಿ ಆಗಿರ್ಲಿಲ್ವಾ ಅಂತ ಕೇಳ್ತಿರೋದೆಲ್ಲ ಉತ್ತರ ಆಗಲ್ವಲ್ಲ. ಬಿಜೆಪಿ ಅವರ ಅವಧಿಯಲ್ಲಿ ಆಗಿದ್ರೆ ಅವ್ರ ಮೇಲೂ ಆಕ್ಷನ್ ತಗೊಳ್ಬೇಕು. ಇವ್ರು ದೂರು ಕೊಟ್ಟಿಲ್ಲ ಅಂದ್ರೆ ಆಕ್ಷನ್ ಆಗಲ್ಲ, ಅಥವಾ ಈಗಲೂ ದೂರು ಕೊಡೋದಕ್ಕೆ ಅವಕಾಶ ಇದೆ. ಹಂಗಂತ ಬಿಜೆಪಿ ಅವಧಿಯಲ್ಲಿ ಇನ್ಯಾರೋ ತಗೊಂಡಿದ್ರು ಅಂದ ಮಾತ್ರಕ್ಕೆ ಈಗ ತಗೊಂಡವರನ್ನ ಬಿಡೋಕ್ಕಾಗತ್ತಾ ಅನ್ನೋದು ವಾದ. ಈಗ ರಾಜ್ಯಪಾಲರು ಮೂಡಾ ಕೇಸಲ್ಲಿ ಯಾವ ಪಾಯಿಂಟ್ ಹಿಡ್ಕೊಂಡಿದ್ದಾರೆ ಅಂದ್ರೆ ಅದೇ ಅಲ್ವಾ, ಬಿಜೆಪಿಯವರ ಅವಧಿಯಲ್ಲಿ ಕೊಟ್ಟಿದ್ರು, ಬಿಜೆಪಿಯವರು ತಗೊಂಡಿದ್ರು ಅನ್ನೋದು ಕೋರ್ಟ್ಗೆ ಪ್ರಮುಖ ಆಗಲ್ಲ. ಈ ಕೇಸಲ್ಲಿ ಏನಾಗಿದೆ, ಬೇರೆ ಕೇಸಲ್ಲಿ ಆಗಿದೆಯಾ ಅದನ್ನು ತಗೊಂಡು ಬನ್ನಿ ಅನ್ನತ್ತೆ ಕಾನೂನು ವ್ಯವಸ್ಥೆ. ಹಾಗಾಗಿ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಎಂ ಬಿ ಪಾಟೀಲ್ರ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ಅವರು ವೈಯಕ್ತಿಕವಾಗಿ ತಗೊಂಡು ಹೋರಾಟಕ್ಕೆ ಇಳಿದು ಬಿಟ್ಟಿದ್ದಾರೆ. ನೋಡ್ತಾ ಇದ್ದೀವಿ ನಾವು. ಬಾಗ್ಮನೆ ಅವ್ರಿಗೆ ಎಷ್ಟೆಷ್ಟು ಭೂಮಿ ಕೊಟ್ಟಿದ್ದಾರೆ ಅನ್ನೋ ಡಾಕ್ಯುಮೆಂಟ್ಸ್ ಅನ್ನ ರಿಲೀಸ್ ಮಾಡಿ ಸವಾಲ್ ಹಾಕಿದ್ರು. ಮತ್ತು ಅವ್ರ ವಿರುದ್ಧನೂ ರಾಜ್ಯಪಾಲರಿಗೆ ದೂರು ಹೋಗಿದೆ. ಮೊನ್ನೆ ಬಿಜೆಪಿ ಅವ್ರದ್ದು ಯಾಕೆ ಟಚ್ ಮಾಡ್ತಿಲ್ಲ ಅಂತ ಕೇಳೋದಕ್ಕೆ ಹೋದಾಗ ನನ್ನ ಹತ್ರ ಯಾವುದು ಪೆಂಡಿಂಗ್ ಇಲ್ಲ, ಹೊಸದು ಇದೆ, 2 ಕೇಸ್ ಬಂದಿದೆ ನೋಡಿ, ಇದು ಪೆಂಡಿಂಗ್ ಇದೆ, ಇದ್ರ ಬಗ್ಗೆ ಇನ್ನು ನೋಡ್ತೀನಿ ಅಂತ ಹೇಳಿ ಕಳಿಸಿದ್ದು ಕಾಂಗ್ರೆಸ್ಸಿಗರಿಗೆ ಇರುಸು ಮುರುಸಾಗಿತ್ತು. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇದೆ. ಕ್ಯಾಬಿನೆಟ್ ಮೀಟಿಂಗಲ್ಲಿ ಕೋವಿಡ್ ಟೈಮ್ನ ರಿಪೋರ್ಟ್ ಬಂದಿದೆಯಲ್ಲ, ಮಧ್ಯಂತರ ವರದಿ, ಆ ವರದಿಯ ಬಗ್ಗೆನೇ ಡೀಟೇಲ್ ಆಗಿ ಚರ್ಚೆ ಮಾಡಲಿದ್ದಾರೆ. ಯಾವ ರೀತಿ ಆಕ್ಷನ್ ತಗೊಳ್ಬೇಕು, ಕ್ರಿಮಿನಲ್ ಕೇಸ್ ಹಾಕಿ ಅಂತ ರಿಪೋರ್ಟ್ ಬಂದಿದೆ. ಅಷ್ಟು ಅಕ್ರಮ ಆಗಿದೆ ಕೋವಿಡ್ ಕಾಲದಲ್ಲಿ ಅಂತ. ಅದು
ಎಲ್ರಿಗೂ ಗೊತ್ತಾಗಿತ್ತು ಆ ಕಾಲದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಬೇರೆ ಯಾರು ರಿಪೋರ್ಟಲ್ಲಿ ಹೇಳಬೇಕಾಗಿಲ್ಲ. ಜನಸಾಮಾನ್ಯರು ಒಂದು ಸರ್ಕಾರಿ ಆಸ್ಪತ್ರೆಗೆ ಹೋದರೆ ಏನಾಗ್ತಿದೆ ಅನ್ನೋದನ್ನು ಜನ ಎಕ್ಸ್ಪೀರಿಯನ್ಸ್ ಮಾಡಿದ್ರು, ಒದ್ದಾಡಿದ್ರು. ವೆಂಟಿಲೇಟರು, ಆಕ್ಸಿಜನ್ ಪ್ರಾಬ್ಲಮ್ ಆಗಿ ಎಷ್ಟೋ ಜನ ಜೀವ ಕಳ್ಕೊಂಡಿದ್ದು ಗೊತ್ತು. ಸೊ ಆವಾಗ ಅವ್ಯವಹಾರ ಆಗಿದೆ ಅನ್ನೋದನ್ನು ಜನಸಾಮಾನ್ಯರೇ ನೋಡಿದ್ರು. ಈಗ ಅದು ರಿಪೋರ್ಟ್ ಆಗಿ ಬಂದಿದೆ. ಬಿಗ್ ಆಕ್ಷನ್ಗೆ, ಕ್ರಿಮಿನಲ್ ಪ್ರಕರಣ ಮೊಕದ್ದಮೆ ಹಾಕೋದಿಕ್ಕೂ ಅವಕಾಶ ಇದೆ ಅಂತ ರಿಪೋರ್ಟ್ ಬಂದಿರೋದ್ರಿಂದ ಆ ನಿಟ್ಟಿನಲ್ಲಿ ಆಕ್ಷನ್ ತಗೊಳ್ಳೋದಿಕ್ಕೆ ಸರ್ಕಾರ ತಯಾರಿ ಮಾಡ್ಕೊಳ್ತಿದೆ. ಇವತ್ತು ಅತ್ಯಂತ ನಿರ್ಣಾಯಕ ಮೀಟಿಂಗ್ ಆಗ್ತಿದೆ ಅದ್ರ ಬಗ್ಗೆ. ಸೊ ಯಡಿಯೂರಪ್ಪನವ್ರಿಗೆ, ಸುಧಾಕರ್ ಅವ್ರಿಗೆ ಇಬ್ರಿಗೂ ಈ ವಿಚಾರದಲ್ಲಿ ಸಂಕಷ್ಟ ಎದುರಾಗುತ್ತಾ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು ಯಾವ ರೀತಿ ಕಾನೂನು ಕ್ರಮಕ್ಕೆ ಮುಂದಾಗಲಿದೆ ಸರ್ಕಾರ ಕೋವಿಡ್ ಕೇಸ್ನ ವಿರುದ್ಧ ಅಂತ. ಇದೇ ಟೈಮಲ್ಲಿ ಕಾಂಗ್ರೆಸ್ನ ಇನ್ನೊಬ್ರು ಮಿನಿಸ್ಟರ್ ವಿರುದ್ಧ ರಾಜ್ಯಪಾಲರು ಆಕ್ಷನ್ ತಗೊಳ್ತಾರ ಅನ್ನೋ ಕುತೂಹಲ ಬೇರೆ. ಸೊ ಬ್ಯಾಕ್ ಟು ಬ್ಯಾಕ್ 3 ಜನ ಮಂತ್ರಿಗಳು, ಮುಖ್ಯಮಂತ್ರಿಗಳು ಈ ರೀತಿ ಆಗ್ತಾ ಇರೋದ್ರಿಂದ ಸರ್ಕಾರಕ್ಕೇನೆ ಬಿಕ್ಕಟ್ಟು ಎದುರಾಗುತ್ತಾ ಅನ್ನೋ ಪರಿಸ್ಥಿತಿ. ಇದರ ನಡುವೆ ರಾಷ್ಟ್ರಪತಿಗಳಿಗೆ ಇಲ್ಲಾಗ್ತಿರೋ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಕೊಡ್ತಿದ್ದಾರೆ ರಾಜ್ಯಪಾಲರು ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ. ಬಿಕ್ಕಟ್ಟು ಸೃಷ್ಟಿಯಾಗಿದೆ ಅನ್ನೋ ರೀತಿಯಲ್ಲಿ ರಿಪೋರ್ಟ್ ಅನ್ನ, ಮೂಡಾ ಕೇಸ್ನ ಎಲ್ಲ ಬೆಳವಣಿಗೆಗಳ ಬಗ್ಗೆ ಹೋರಾಟದಿಂದ ಹಿಡಿದು ಪ್ರೊಟೆಸ್ಟು, ಪ್ರತಿಕೃತಿ ದಹನದಿಂದ ಹಿಡಿದು ಪ್ರತಿಯೊಂದು ಅಂಶವೂ ಕೂಡ ಪಟ್ಟಿಯಾಗಿ ರಾಷ್ಟ್ರಪತಿ ಭವನಕ್ಕೆ ತಲುಪಿದೆ. ಇದೆಲ್ಲವೂ ಕೂಡ ಈಗ ರಾಜ್ಯ ರಾಜಕಾರಣದಲ್ಲಿ ಬಿಸಿ ಬಿಸಿ ಚರ್ಚೆಗೆ ಕಾರಣ ಆಗಿರೋ ಬೆಳವಣಿಗೆಗಳು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.